ನಮಸ್ಕಾರ ಸ್ನೇಹಿತರೆ. ಜನ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ಳಿ ಅಂದ್ರೆ ಮೊದಲನೇ ಮಾತು ಹೇಳೋದೆ ತುಂಬಾ ಸ್ಲೋರಿ, ಯಾರು ತಗೋತಾರೆ, ಎಷ್ಟೊಂದ್ ದಿನ ತಗೋಬೇಕು ಅಂತ ಹೇಳ್ತಾರೆ. ಅಥವಾ ತುಂಬಾ ಕಹಿ ಇರುತ್ತೆ, ತಗೊಳ್ಳಿಕ್ ಕಷ್ಟ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಯುರ್ವೇದ ಸ್ಲೋನಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಸುಮಾರು 10 ವರ್ಷದಿಂದ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಬರ್ತಕ್ಕಂತ ಎಲ್ಲಾ ಪೇಷಂಟ್ಸ್ಗಳಿಗೂ ಆಯುರ್ವೇದಿಕ್ ಔಷಧವನ್ನೇ ಕೊಡ್ತೀನಿ. ನನಗೆ ಹುಷಾರಿಲ್ಲ ಅಂದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದ್ರು ಆಯುರ್ವೇದಿಕ್ ಮೆಡಿಸಿನ್ಸ್ನೇ ಕೊಡ್ತೀನಿ. ಆಯುರ್ವೇದ ನಿಜವಾಗ್ಲೂ ಸ್ಲೋ ಆಗಿದ್ದಿದ್ರೆ ನನ್ನ ಪೇಷಂಟ್ಸು ಮೆಡಿಸಿನ್ ತಗೊಂಡೋದ್ರು ವಾಪಸ್ ಬರ್ತಾ ಇದ್ರ, ಅಥವಾ ನಾನು ನಮ್ಮ ಮನೆಯವ್ರಿಗೆಲ್ರಿಗೂ ಕೊಡ್ಲಿಕ್ಕೆ ಆಗ್ತಾ ಇದ್ದ? ಸ್ನೇಹಿತರೆ, ಆಯುರ್ವೇದ ಸ್ಲೋನಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮನುಷ್ಯನ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಸ್ವಭಾವ ಈ ವಿಚಾರದಲ್ಲಿ 2 ತರ ಇರುತ್ತೆ ಸ್ನೇಹಿತರೆ. ಸೊ ಮೊದಲನೇ ತರದ ವ್ಯಕ್ತಿ ಹೇಗಿರ್ತಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಮ್ಯಾಜಿನ್ ಮಾಡಿ, ಯಾರಿಗಾದ್ರೂ ಒಬ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಒಂದ್ ದಿವಸ ಅಂತ. ಸೊ ಹೊಟ್ಟೆ ನೋವು ಶುರುವಾದಾಗ ಏನ್ ಮಾಡ್ತಾರೆ, ಇವತ್ತು ಯಾಕೋ ಒಂಚೂರು ಹೊಟ್ಟೆ ನೋವ್ತಿದ್ಯಲ್ಲ ಅಂತ ಹೇಳಿ ಫಸ್ಟ್ ಡೇ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಸ್ವಲ್ಪನೇ ಹೊಟ್ಟೆ ನೋವು ಬರುತ್ತೆ. ಸೊ ಅದೇ ಹೊಟ್ಟೆ ನೋವು 2ನೇ ದಿವಸನೂ ಬಂದಾಗ ಏನ್ ಮಾಡ್ತಾರೆ, ಮನೇಲಿರಡೆ ಯಾವ್ದಾದ್ರು ಒಂದು ಮೆಡಿಸನ್ ತಗೊಂಡು ಶಮನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ ಮತ್ತೆ ಹೊಟ್ಟೆ ನೋವು ಬಂತು 3ನೇ ದಿವಸ 4ನೇ ದಿವಸನು ಅದೇ ಮಾತ್ರೆನ ಕಂಟಿನ್ಯೂ ಮಾಡ್ತೀವಿ. ಸೊ ಯಾವಾಗ ಈ ನೋವು 1 ವಾರ ಪೂರ್ತಿ ಆಯ್ತೋ, ಸರಿ ಡಾಕ್ಟರ್ ಹತ್ರ ಹೋಗೇ ಬೇಡ ಅಂತ ಅನ್ಕೊಂಡು ಮನೆಯಿಂದ ಹೊರಡ್ತೀವಿ. ಸೊ ಹೋಗ್ತಾ ದಾರಿಲಿ ಏನಾಗುತ್ತೆ, ಒಂದ್ ಮೆಡಿಕಲ್ ಶಾಪ್ ಕಾಣುತ್ತೆ. ಮನ್ಸೇನ್ ಹೇಳುತ್ತೆ, ಡಾಕ್ಟರ್ ಕೊಡೋದು ಇದೆ ಔಷಧಿ, ಮೆಡಿಕಲ್ ಶಾಪ್ ಅಲ್ಲಿ ಸಿಗೋದು ಇದೆ ಔಷಧಿ, ಸುಮ್ನೆ ಡೈರೆಕ್ಟ್ ಆಗಿ ಇಲ್ಲೇ ತಗೋಣ, ಯಾಕೆ ಡಾಕ್ಟರ್ ಹತ್ರ ದುಡ್ಡು ವೇಸ್ಟು ಅಂತ ಹೇಳಿ ಅಲ್ಲೇ ಮೆಡಿಕಲ್ ಶಾಪ್ ಅವನ ಹತ್ರ ಹೋಗ್ತೀವಿ. ಅವ್ರು ಯಾವ್ದು ಮೆಡಿಸಿನ್ಸ್ ಕೊಡ್ತಾರೋ ಅದನ್ನೇ ತಗೊಂತೀವಿ. ಸೊ ಅದನ್ನು 1 ವಾರ ಕಂಟಿನ್ಯೂ ಮಾಡ್ತೀವಿ. ನೋವು ಒಂಚೂರು ಕಡಿಮೆ ಆದಂಗ ಆಗುತ್ತೆ, ಜಾಸ್ತಿ ಆದಂಗ ಆಗುತ್ತೆ. ಯಾಕೋ ಸರಿ ಹೋಗ್ತಿಲ್ವಲ್ಲ ಅಂತ ಹೇಳಿ 3ನೇ ವಾರ ಇಲ್ಲ ಡಾಕ್ಟರ್ ಹತ್ರ ಹೋಗೇ ಬಿಡೋಣ ಅಂತ ಡಿಸೈಡ್ ಮಾಡಿ ಡಾಕ್ಟರ್ ಹತ್ರ ಬರ್ತೀವಿ. ಡಾಕ್ಟರ್ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಔಷಧಿಯನ್ನ 1 ವಾರಕ್ಕೆ ಕೊಡ್ತಾರೆ, ನೀವು ತಗೋತೀರಿ, ಕಡಿಮೆ ಆಗುತ್ತೆ. ಆದ್ರೂ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಏನ್ ಹೇಳ್ತಾರೆ, ಸೊ ನೀಟಾಗಿ ಒಂದ್ಸತಿ ಸ್ಕ್ಯಾನ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ ನೋಡೋಣ ಬನ್ನಿ ಅಂತ ಹೇಳಿ ಎಲ್ಲದಕ್ಕೂ ಬರೆದು ಕೊಡ್ತಾರೆ. ಅದೆಲ್ಲವನ್ನ ಮಾಡಿಸಿ ಕರೆಕ್ಟ್ ಆಗಿ ಔಷಧಿಯನ್ನ ತಗೊಳ್ಲಿಕ್ಕೆ ಶುರು ಮಾಡ್ತೀರಿ. ಚೆನ್ನಾಗಿ ಕಡಿಮೆ ಆಗುತ್ತೆ, 1-2 ವಾರ ಆರಾಮಾಗೇ ಇರ್ತೀರಿ. ಮತ್ತೆ ಹೊಟ್ಟೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀರಿ, ಅವ್ರ ಔಷಧಿಯನ್ನ ಕೊಡ್ತಾರೆ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ವಾಪಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಇದ್ಯಾಕೋ ಪದೇ ಪದೇ ಬರೋದು ಹೋಗೋದು ಆಗ್ತಾನೆ ಇದೆಯಲ್ಲ, ಏನ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತೀರಿ. ಅದೇ ಟೈಮಲ್ಲಿ ನೀವು ನಿಮ್ಮ ಈ ಕಷ್ಟವನ್ನ ಯಾರಾದ್ರೂ ಸ್ನೇಹಿತರ ಹತ್ರನೋ ಅಥವಾ ಕಸಿನ್ಸ್ ಹತ್ರನೋ ಶೇರ್ ಮಾಡ್ಕೋತೀರಿ. ಅವ್ರೇನ್ ಹೇಳ್ತಾರೆ, ಒಂದೊಳ್ಳೆ ಅಡ್ವೈಸ್ ಕೊಡ್ತಾರೆ. ಯಾಕೆ ಆಯುರ್ವೇದ ಡಾಕ್ಟರ್ನ ಮೀಟ್ ಮಾಡಬಾರ್ದು ನೀನು, ಅವ್ರ ಹತ್ರ ಯಾಕೆ ಒಂದು ಆಯುರ್ವೇದಿಕ್ ಔಷಧಿನ ತಗೋಬಾರ್ದು ಅಂತ ಒಂದೊಳ್ಳೆ ಸಜೆಷನ್ ಕೊಡ್ತಾರೆ. ನೀವೇನ್ ಹೇಳ್ತೀರಿ ಅವಾಗ, ಆಯುರ್ವೇದಿಕ್ ತುಂಬಾ ಸ್ಲೋಪ, ಯಾಕೆ ಸುಮ್ನೆ ಅಲ್ಲಿ ಹೋಗಿ ಎಷ್ಟೊಂದ್ ದಿವಸ ಔಷಧಿ ತಗೊಳ್ಳೋದು ಅನ್ನೋ ಒಂದು ಆಲೋಚನೆಯಲ್ಲಿ ನೀವು ಅವರಿಗೆ ಉತ್ತರವನ್ನು ಕೊಡ್ತೀರಿ. ಸೊ ಅದಾದ್ಮೇಲೆ ಸ್ವಲ್ಪ ದಿವಸ ನೋಡ್ತೀರಿ, ನೋವು ಬರೋದು ಹೋಗೋದು ಆಗ್ತಾನೆ ಇರುತ್ತೆ. ನಿಮ್ ಒಂದ್ ರೀತಿ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ, ನಿಮ್ ಡೈಲಿ ರೂಟೀನ್ ಎಲ್ಲ ಹ್ಯಾಂಪರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಆಗ ಮನ್ಸು ಹೇಳುತ್ತೆ, ಇಲ್ಲ ಹೋಗೇ ಬೇಡ ಈ ಸತಿ ಆಯುರ್ವೇದ ಡಾಕ್ಟರ್ ಹತ್ರ ಅಂತ ಹೇಳಿ ಆಯುರ್ವೇದ ಡಾಕ್ಟರ್ ಹತ್ರ ಬರ್ತೀವಿ. ಸೊ ಆಯುರ್ವೇದ ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ, ಎಲ್ಲೇನ್ ಮಿಸ್ಟೇಕ್ಸ್ ಆಗ್ತಿದೆ ಅಂತೆಲ್ಲ ನೋಡ್ತಾರೆ, ಕರೆಕ್ಷನ್ ಮಾಡ್ಲಿಕ್ಕೆ ಕೆಲವೊಂದು ಪಥ್ಯಗಳನ್ನ ಹೇಳ್ತಾರೆ. ಅದಾದ್ಮೇಲೆ 1 ವಾರ ಅಥವಾ 15 ದಿನಕ್ಕೆ ಔಷಧಿಯನ್ನ ಕೊಡ್ತಾರೆ. ನಿಮ್ಗನ್ಸುತ್ತೆ, ಅಯ್ಯೋ ಇಷ್ಟು ದಿವಸ ಔಷಧಿ ತಗೊಂಡಿದೀನಿ, ಮತ್ತೆ 15 ದಿನ ತಗೋಬೇಕಲ್ಲ, ಆಯುರ್ವೇದ ತುಂಬಾ ಸ್ಲೋ ಅನ್ನೋ ಒಂದು ಭಾವನೆ ಬರುತ್ತೆ. ಇನ್ನು 2ನೇ ತರದ ವ್ಯಕ್ತಿತ್ವ, ಆ ತರ ವ್ಯಕ್ತಿಗಳಿಗೆ ಮುಂಚೆನೆ ಆಯುರ್ವೇದದ ಒಂದು ಸ್ವಲ್ಪ ಜ್ಞಾನ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿಗಳು ಆಯುರ್ವೇದ ಒಂದು ಮೆಡಿಸಿನ್ಸ್ ತಗೊಂಡೋದು ನೋಡಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಹೊಟ್ಟೆ ನೋವು ಬಂದಾಗ ಏನ್ ಮಾಡ್ತಾರೆ, ಸೀದಾ ಆಯುರ್ವೇದ ಡಾಕ್ಟರ್ ಹತ್ರ ಸಂಜೆನೆ ಹೋಗ್ತಾರೆ. ಡಾಕ್ಟರ್ ಜೊತೆ ಮಾತಾಡಿ ಕೂಲಂಕುಷವಾಗಿ ಪರಿಶೀಲನೆ ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ, ಇದರಿಂದನೇ ಮಿಸ್ಟೇಕ್ ಆಗಿದೆ, ಈ ಒಂದು ಪದಾರ್ಥವನ್ನು ನೀವು ಬಿಡಬೇಕು ಅಂತ ಹೇಳ್ತಾರೆ. ಸೊ ಅವತ್ತಿನ ದಿವಸನೇ ನೀವು ಆ ಪದಾರ್ಥವನ್ನ, ಆಹಾರವನ್ನ ಸ್ಟಾಪ್ ಮಾಡ್ತೀರಿ. ಡಾಕ್ಟರ್ 1 or 2 ಡೇಸ್ಗೆ ಔಷಧಿ ಕೊಡ್ತಾರೆ, ತಗೊಂತೀರಿ, ಪರ್ಮನೆಂಟ್ ಆಗಿ ಗುಣಮುಖ ಆಗ್ತೀರಿ. ಸೊ ಇಲ್ಲಿ ಸ್ನೇಹಿತರೆ, ಮೊದಲನೇ ವ್ಯಕ್ತಿ ಆಯುರ್ವೇದ ಡಾಕ್ಟರ್ ಹತ್ರ ಬರ್ಲಿಕ್ಕೇನೆ ಒಂದು 5-6 ತಿಂಗಳಾಯ್ತು. 2ನೇ ವ್ಯಕ್ತಿ ಹೊಟ್ಟೆ ನೋವು ಶುರುವಾಗಿದ್ದ ದಿವಸನೇ ಆಯುರ್ವೇದ ಡಾಕ್ಟರ್ ಹತ್ರ ಬಂದ. ಮೊದಲನೇ ವ್ಯಕ್ತಿಗೆ ಅದೇ ಹೊಟ್ಟೆ ನೋವಿಗೆ 2 ವಾರ ಔಷಧಿ ಬೇಕಾದ್ರೆ, 2ನೇ ತರದ ವ್ಯಕ್ತಿಗೆ ಕೇವಲ 1 ಅಥವಾ 2 ದಿನ ಔಷಧಿನೇ ಸಾಕಾಯ್ತು. ಯಾಕೆ ಹೀಗೆ? ಆಯುರ್ವೇದ ಸ್ಲೋನಾ ಅಥವಾ ಆಯುರ್ವೇದಿಕ್ಕಿಗೆ ಬರುವಂತ ಜನನೇ ಸ್ಲೋನಾ? ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ. ನಮಸ್ತೆ, ಧನ್ಯವಾದ.